नीचे है ना वहाँ करंट लग रहा ना है छो ना को हजरत छोड़ो भाई कहीं को हजरत छोड़ो छो ना को शेख साहब नहीं ये सब जो है ये इलीगल है। जब वो केवी से ले लो टेम्पोररी पावर लेरी बोले तो ये केवी वाले की जिम्मेदारी है टेम्पोररी बोर्ड कहाँ बन रही वो देखना और कॉन्ट्रैक्टर की जिम्मेदारी है टेम्पोररी बोर्ड जो है सही जगह पर रखना। आगे पूरा पावर स्विच बोर्ड जो भी ऐसा रखी ना, अगर बच्चे आपको छी दिए रात में जानवर भी छी क्या होना। अब रात के जिन्होंने साहब रात के 1 बजे ही जी हमारा भाई साहब को कंप्लेन बोले ऐसा प्रॉब्लम है बोल को देखो केवी के डब्बे सब मीटर बोर्डा सब रोक को चले गए तो खुद बच्चा को पहुंच गया ले आगे होगा तो क्या होना सर। ये वार्ड नंबर 25 जी जी 25 मिशन हॉस्पिटल के पास बिल्कुल सामने आजू बाजू घर ही रात के 1 बजे क्या कि आवाज आया और बोल को हमारा भाई साहब बोल रहे हैं कोई बच्चे आके दिमाग भागे नहीं अल्ताफ भाई रहने में बुला लगा जाको उन्होंने भी रहते हेल्प करती रहती घर को सामान से भी छोड़ कर उन्होंने भी कितनी रात को फोन करने में है उन्होंने भी जी जिम्मेदार आपको ये करो जिम्मेदार आपको ये करो वो रहती कौन कसूरदार हमको रहती बोलना कौन लगाए कौन ये भी और ये बात ये भी प्रॉब्लम आಗಿದೆ ಅದಕ್ಕೆ हमने अर्जेंट अल्ताफ बैट मालूम है उससे अल्ताफ बैट कुछ बुला को ही तो जी 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 ये मात ಹೇಳಿ ಮತ್ತೇನಿದು ಈ ತರ ಜಿಲಾನಿ ಭಾई ಹಾಂ ನೋಡಿ ಬನ್ನಿ ನೀವು ಅಲ್ಲಿ ಕಾಣಕ್ಕಿಲ್ಲ ಅಲ್ಲಿ ಬಂದು ನೋಡಿ ನೋಡಿ ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ ಒಂದು ಫೋಟೋ ತೆಗೀರಿ ಹಾಂ ಯಾರು ಮಕ್ಕಳು ಕನೆಕ್ಟ್ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಏನೋ ತಗೊಂಡಿದ್ದಾರೆ ಇಲ್ಲ ಬರೀ ನಾವು ಇದು ಡಿಸ್ಕನೆಕ್ಟ್ ಮಾಡಿ ಬೋರ್ಡ್ ಮೇಲೆ ಕಟ್ಟಾಕ್ಬಿಡ್ತೀವಿ ಅವ್ರು ಬಂದು ಏನಿದೆ ಮಾಡ್ಕೊಳ್ಳಿ ಅದು ವಾರ್ನ್ ಮಾಡಿ ಮಕ್ಕಳು ಏನಾದ್ರು ಬಂದು ಇದು ಮಾಡಿಬಿಟ್ರೆ ಏನಾಗ್ಬೇಕು ಮಕ್ಕಳೇನು ಮಕ್ಕಳು ನೋಡಿ 2 ವೈರ್ಗಳು ಅದು ಲೈವ್ ವೈರ್ಗಳು ಅದು ಈ ಕೆಬಿದವರು ಕಟ್ಸ್ಕೊಳ್ಳುವಾಗ ಎಲ್ಲ ನೋಡಿ ಅದು ಲೈವ್ ಪವರ್ ಇದೆ ಇದರಲ್ಲಿ जमीन पे रहने से उसमें रोजन में डाल मेरा चार साइड में रोजन में डाल बहुत बड़ा रिक्शा काम करिए साथ में बुला पैसा कंप्लेंट है ವೈರ್ ಸ್ಕಿನ್ ಔಟ್ ಏನಾರು ಆಗಿರೋದಿದೆಯಾ ಅದು ಆಗಿರೋದು ಇವಾಗ ಡಿಸ್ಕನೆಕ್ಟ್ ಮಾಡಿ ಕಾಲಿಗೆಲ್ಲ ಹಾಕ್ಬಿಟ್ಟು ಮಕ್ಕಳು ಒಂಚೂರು ಮೇಕೆ ಕಟ್ಬಿಡಿ ಇದೆ ಇಲ್ಲಿ ಕಟ್ಟಿದೆ ಸ್ವಲ್ಪ ದಾರ ಹಾಕಿ ಇಲ್ಲ ಇದು ಕಟ್ಟಿದಾರಲ್ಲ ಅದು ಡಿಸ್ಕನೆಕ್ಟ್ ಮಾಡಿಲ್ಲ ಅದಿರಲಿ ಈ ದಾರ ಇದನ್ನ ಇಲ್ಲ ಇದಕ್ಕೆ ಮೇಲೆ ಕಟ್ಟಿದಾರ ಅಲ್ಲಿ ಮತ್ತೆ ಈ ಕಡೆ ಕಟ್ಟಿದ್ದಾರೆ ಅಲ್ಲ ಈ ಕೆಳಗೆ ಮಕ್ಕಳು ಕಾಲಿಗೆ ಹಾಕಿ ಸ್ಕಿನ್ ಔಟ್ ಆಗಿ ಆಗ್ಬಿಡೋದು ಸುತ್ತಂಗಿಲ್ಲ ಎಲ್ಲರೂ ಹಾಕಿ ಮೇಕೆ ಅಂತ ಮಾಡ್ತಾರೆ ಹಾಂ ಹೌದೌದು ಈಗ ಇಷ್ಟೇ ಮಾಡಿದ್ದೀರಿ ಅದಂತೂ ನೀಟಾಗಿ ಮಾಡಿಬಿಟ್ರೆ ಸ್ವಲ್ಪ ಅವೆಡ್ ಆಯ್ತದೆ ಡ್ಯಾಮೇಜ್ ಇರೋದೇ ಹುಷಾರು ನೀವು ಹುಷಾರು ಸ್ವಲ್ಪ ಬರೀ ಸ್ವಲ್ಪ ವಾರ್ನ್ ಮಾಡಿ ಸರ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಗ್ತದೆ ಯಾರು ಜವಾಬ್ದಾರಿ ಇದಕ್ಕೆ ಸುತ್ತಿ ಅಲ್ಲೇನೆ ಮಕ್ಕಳು ಆಟ ಆಡ್ತಿರ್ತಾರೆ ಏನೋ ಬಾಲ್ ಬಂದು ಏನೋ ಬಂತು ಅದಕ್ಕೆ ಯಾರು ಮಕ್ಕಳಿಗೆ ಏನು ಅಲ್ಲ ಅದೆಲ್ಲ ಹೇಳಿದ್ರೆ ಹೊಣೆ ಯಾರು ಇದಕ್ಕೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಟೆಂಪರರಿ ಕರೆಂಟ್ ಕೊಟ್ಟಿದ ಮೇಲೆ ಬಂದು ನೋಡ್ಬೇಕು ತಾನು ತಗೊಂಡಿದ್ದಾರೆ ದಾರಿ ಮೇಲೆ काम कैसा लेता ಮಕ್ಕಳಿಗೆ ಹಂಗೆ ಬೆಳಿಗ್ಗೆ ಕಂಪ್ಲೇಂಟ್ ಮಾಡಿ बताइए अस्सलाम वालेकुम रहमतुल्लाहि वबरकातुहू।
ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ಇವತ್ತು ನಮ್ಮ ಅಧ್ಯಕ್ಷರಾದ ಅಲ್ತಾಫ್ ಸಾಹೇಬರು ಮತ್ತು ನಮ್ಮದು ವೈಸ್ ಪ್ರೆಸಿಡೆಂಟ್ ಆದ ಅಮೀನ್ ಸೇಠ್ ಸಾಹೇಬರು ಮತ್ತು ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀವಿ. ಒಂದು ಕಂಪ್ಲೇಂಟ್ ಬಂತು, ಇದು ಮಿಷನ್ ಹಾಸ್ಪಿಟಲ್ ಹತ್ರ ಬಂದು ಚಾಮರಾಜ ಕ್ಷೇತ್ರ ಏನಿದೆ ಇಲ್ಲಿಂದ ಏನಂತ ಹೇಳಿದ್ರೆ ನಮ್ಮ 25 ವಾರ್ಡ್ ನಂಬರ್ 25 ಚಾಮರಾಜ ಕ್ಷೇತ್ರ ಇಲ್ಲಿ ಇರ್ಫಾನ್ ಸಾಹೇಬರು ಇದಾರಲ್ಲ, ನಾವು ಬಂದಾಗ ಒಂದು ನಮಗೆ ಒಂದು ಕಂಪ್ಲೇಂಟ್ ಬಂತು. ಏನಂತ ಹೇಳಿದ್ರೆ ಇಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ ಕನ್ಸ್ಟ್ರಕ್ಷನ್ ಪಕ್ಕದಲ್ಲೇ ಈಗ ನೀವು ನೋಡೋಂತ ಇದೊಂದು ವೈರ್ ಎಲ್ಲ ಇಲ್ಲಿ ಬಿದ್ದಿತ್ತು. ಸೊ ಅದೇನ್ ಮಾಡಿದಾರ, ಲೈವ್ ಕರೆಂಟ್ ನ ಇಲ್ಲಿ ದಾರಿ ಮೇಲೆ ಬಿಟ್ಟು ಹೋಗಿದ್ದಾರೆ. ಸೊ ಬಿಟ್ಟು ಹೋಗಿರೋದ್ರಲ್ಲಿ ಕರೆಂಟ್ ರನ್ನಿಂಗ್ ಕೂಡ ಇದೆ, ಎಲ್ಲಾನು ಇದೆ. ಸೊ ಅವರು ನಮ್ಮ ಇರ್ಫಾನ್ ಸಾಹೇಬರು ಒಂದು ಕಂಪ್ಲೇಂಟ್ ಮಾಡಿದಾಗ ನಾವು ಬಂದು ನೋಡಿದಾಗ ಅದು ಅನಾಹುತಕ್ಕೆ ಕಾರಣ. ಹೆಂಗೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಾಗ್ಲಿ, ಯಾರೇ ಆಗ್ಲಿ, ದೊಡ್ಡವರೇ ಆಗ್ಲಿ, ವಯಸ್ಸರಾಗ್ಲಿ, ಏನೋ ಆಕಸ್ಮಿಕವಾಗಿ ರಾತ್ರಿನೇ ಬಂದ್ರು, ಯಾರೋ ಈ ಕಡೆ ಓಡಾಡಕ್ ಇದ್ ಮಾಡಿದ್ರು, ಆದಾಗ 100% ಜೀವಕ್ಕೆ ಅನಾಹುತ ಅನ್ಕೊಂಡವು, ಅಪಾಯ ಇರ್ತದೆ. ಸರಿನಾ? ಸೊ ನಾನು ಹೇಳೋದು ಏನಂತ ಹೇಳಿದ್ರೆ, ಈ ತರ ಕೆಲಸ ಮಾಡುವಾಗ ಅಧಿಕಾರಿಗಳು ನೀವು ಯಾವಾಗ ನೀವು ಪರ್ಮಿಷನ್ ಕೊಡ್ತೀರಾ, ಅವ್ರಿಗೆಲ್ಲ ಇದ್ ಮಾಡ್ತೀರಾ, ನೀವು ಬಂದು ನೋಡೋದು ನಿಮ್ಗೆ ಕರ್ತವ್ಯ ಇಲ್ವಾ? ಈ ತರ ದಾರಿ ಮೇಲೆ ಕರೆಂಟ್ ಬಿಸಾಕೊಂಡೋಗ್ಬಿಟ್ರೆ ಎಲ್ಲ ಆದ್ಮೇಲೆ ನೀವು ಬಂದು ಕಾಂಪನ್ಸೇಷನ್ ಕೊಡೋದು ಸೆಕೆಂಡ್ರಿ. ಫಸ್ಟ್ ನೀವು ಬಂದು ನೋಡ್ಕೋಬೇಕು. ಸಾಯಕ್ಕಿಂತ ಮುಂಚೆ ಪ್ರಿಕಾಷನ್ ಇಸ್ ಬೆಟರ್ ಅಂತ ಹೇಳ್ತಾರೆ. ಸೊ ಅದನ್ನ ನೋಡ್ಕೋಬೇಕು ನೀವು. ಅದನ್ನ ಬಿಟ್ಟು ನೀವು ಸಾಯದ ಮೇಲೆ ಬಂದು ನೀವು ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ರೆ, ಈ ತರ ಬೇಜವಾಬ್ದಾರಿ ಕೆಲಸ ಯಾರು ಆಗ್ಲಿ, ಕಾಂಟ್ರಾಕ್ಟರ್ ಆಗ್ಲಿ, ಆ ಬಿಲ್ಡಿಂಗ್ ಕಟ್ಟೋರ್ ಆಗ್ಲಿ, ಬಿಲ್ಡಿಂಗ್ ಓನರ್ಲಿ, ನಿಮ್ಮನೆಯಲ್ಲಿ ಕೂಡ ಮಕ್ಳು ಇರ್ತಾರೆ, ದೊಡ್ಡವರು ಇರ್ತಾರೆ. ಸೊ ಅದೇ ತರ ಬೇರೆ ಯಾರಾದ್ರೂ ನಿಮ್ಮನೆ ಅಕ್ಕಪಕ್ಕ ಈ ತರ ಮಾಡೋಗಿದ್ರೆ ಯಾರು ಮಾಡ್ತಾರೆ? ಏನೋ ನಮ್ಮ ಅಮೀನ್ ಸೇಠ್ ಸಾಹೇಬ್ರು ಕೆಲಸ ಗೊತ್ತಿದೆ ಅಂತ ಹೇಳ್ಬಿಟ್ಟು ಏನೋ ಸಹಾಯ ಮಾಡಿ ಅದೆಲ್ಲ ಡಿಸ್ಕನೆಕ್ಟ್ ಮಾಡಿ ಇವಾಗ ಮಾಡಿದ್ದಾರೆ. ಅದೇ ಟೈಮಿಗೆ ಪೊಲೀಸ್ನವರು ಕೂಡ ಬಂದು ಇಲ್ಲಿ ಮಾಹಿತಿ ತಗೊಂಡು ಹೋಗಿದ್ದಾರೆ. ಗಂಟೆ ಇರ್ಬೋದು ಇವತ್ತು? ಸುಮಾರು ಈಗ ಒಂದು ಕಾಲ ಆಗಿದೆ, ಮಧ್ಯರಾತ್ರಿ 1 ಕಾಲಿಗೆ ನಾವು ಬಂದು ಈ ಕಂಪ್ಲೇಂಟ್ ನ ಅಟೆಂಡ್ ಮಾಡ್ತಾ ಇದೀವಿ. ಕೆವಿ ಅವ್ರಿಗೆ ನಮ್ಗೆ ಸಖತ್ ವಾರ್ನಿಂಗ್ ಇದು. ಈ ತರ ಎಲ್ಲ ಚಾಮರಾಜ ಅಸೆಂಬ್ಲಿನಲ್ಲಿ ಏನೇನು ಈ ತರ ಕೆವಿ ತುಂಬಾ ಸಮಸ್ಯೆ ಇದೆ. ನೀವು ಎಲ್ಲ ಮೇಲ್ಗಡೆ ಕರೆಂಟ್ ಏನು ಬಾಕ್ಸ್ ಕಟ್ಟಿದ್ದೀರಾ, ಸುಮಾರು ಗಾಳಿಯಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗ್ತಾ ಇದೆ. ಎಲ್ಲ ನೋಡ್ಕೊಂಡು ಸರಿಯಾಗಿ ಮಾಡಬೇಕು ಇದೆಲ್ಲ. ದಯವಿಟ್ಟು ಅಧಿಕಾರಿದಲ್ಲಿ ವಿನಂತಿ ಮಾಡ್ಕೊತೀವಿ, ಈ ತರ ಬರೋ ದಿನಗಳಲ್ಲಿ ಈ ತರ ಎಲ್ಲ ಎಚ್ಚೆತ್ಕೋಬೇಕು. ನೀವು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಏನಾದ್ರೂ ನೀವು ದಯವಿಟ್ಟು ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಮತ್ತೆ ಯಾರಿಗೆ ಪರ್ಮಿಷನ್ ಕೊಡ್ತೀರಾ ಬಂದು ನೀವು ನೋಡ್ಕೊಂಡು ಅವ್ರಿಗೆ ಪರ್ಮಿಷನ್ ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವೇ ಹೊಣೆ ಆಗ್ತೀರಾ. ಇದಕ್ಕೆ ನಾವು SDTO ಅವರು ಹೇಳ್ತಾ ಇದ್ದೀವಿ. ಅಸ್ಸಲಾಂ.